ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನೀವು ನೋಡ್ತಿದ್ದೀರಾ ಸಂಚಾರಿ ಕುಮಾರ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ಇವತ್ತು ನಾವು ಬಂದಿರುವಂಥ ಜಾಗ ಕೊಣಂಜೆಕಲ್ಲು ಸಿದ್ಧಾಶ್ರಮ ಮಠ. ಇದು ಬಂದುಬಿಟ್ಟು ಮೂಡುಬಿದ್ರೆ ತಾಲೂಕಿನಲ್ಲಿ ಬರ್ತದೆ. ಮೂಡುಬಿದ್ರಿಂದ ಸರಿಸುಮಾರು 6 ಕಿಲೋಮೀಟರ್ ಆಗುತ್ತದೆ. ಮೂಡುಬಿದ್ರಿ ಮತ್ತು ನಾರವಿ ಹೋಗೋ ರೂಟಲ್ಲಿ ನಿಮಗೆ ಈ ಪ್ಲೇಸ್ ಸಿಗುತ್ತದೆ, ನೋಡ್ಬೋದು. ಇದಕ್ಕೆ ತುಳುವಲ್ಲಿ ಕೊಣಂಜೆಕಲ್ಲು ಅಂತ ಕರೀತಾರೆ, ಕನ್ನಡದಲ್ಲಿ ನಂದಿಗಿರಿ ಕ್ಷೇತ್ರ ಅಂತಲೂ ಕರೆಯುತ್ತಾರೆ. ಇದಕ್ಕೆ ಹಿಮಾಲಯದಿಂದ ಬಂದಂಥ ಋಷಿ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿದರು, ಹಾಗಾಗಿ ಇದಕ್ಕೆ ದಕ್ಷಿಣ ಭಾರತದ ಹಿಮಾಲಯ ಅಂತಲೂ ಕರೆಯುತ್ತಾರೆ. ಮತ್ತು ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಹಾಗೂ ನಾಗದೋಷ ಮತ್ತು ಜಾಗದ ಸಮಸ್ಯೆ ಏನೇ ಇದ್ದರೂ ಖಂಡಿತವಾಗಿ ಇಲ್ಲಿ ಪರಿಹಾರ ಸಿಗುತ್ತದೆ. 1940ರಲ್ಲಿ ಶಾರದಾದಾಸ ಎಂಬ ಸ್ವಾಮೀಜಿಯವರು ಕೇರಳದಿಂದ ಬಂದು ಇಲ್ಲಿ ಈ ದೇವಸ್ಥಾನವನ್ನು ಕಂಡು ಹಿಡಿದರು. ನೋಡಿ ವ್ಯೂ ಪಾಯಿಂಟ್ ಸಖತ್ತಾಗಿದೆ ಅಂತ ನೋಡಿ. ನಾವು ಬಂದಿರೋದು ಆ ಜಾಗದಲ್ಲಿ ನೋಡಿ, ಅಲ್ಲಿ ಜನ ಬರ್ತಾ ಇದ್ದಾರೆ ನೋಡಿ. ದೇವಸ್ಥಾನಕ್ಕೆ ಹೋಗುವ. ಏನ ಸುಸ್ತಾಯ್ತಾರ? ಬರಿ 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 ನೋಡಿ, ಆ ಬೆಟ್ಟ ತುದಿಗೆ ಹೋಗ್ಬೇಕೀಗ ನಾವು, ನೋಡ್ಬೋದು. ಅದೇನೋ ಮೇಲ್ಗಡೆ ಸೌಂಡ್ ಏನೋ ಬರ್ತಾ ಇದೆ ನೋಡಿ. ಜನ ಎಲ್ಲ ಹೋಗಿದ್ದಾರೆ ಏನಪ್ಪ ಮೇಲ್ಗಡೆ ತುಂಬ ಜನ ಇದ್ದಾರೆ. ನಾವೀಗ ಮೇಲ್ಗಡೆ ಹೋಗ್ಬೇಕು. ಈಗ ಇನ್ನೇನು ಹತ್ರ ಬರ್ತಾ ಇದೆ ಸಿದ್ಧಾಶ್ರಮ ಮಠ ಕೊಣಂಜೆಕಲ್ಲು ನೋಡಿ. ಕೊಣಂಜೆಕಲ್ಲು ಸಿದ್ಧಾಶ್ರಮ ಮಠ ಮೂಡುಬಿದ್ರೆಯಲ್ಲಿದೆ. ಇದು 1942ರಲ್ಲಿ ಶಾರದಾದಾಸ ಸ್ವಾಮೀಜಿ ಎಂಬವರು ಕೇರಳದಿಂದ ಇಲ್ಲಿ ಬಂದು ಇದನ್ನು ಕಂಡುಹುಡುಕಿದ್ದು. ಹಿಂದೆ ಇಲ್ಲಿ ಭೃಗು ಮಹರ್ಷಿ, ಮೃಗಂಡ ಮಹರ್ಷಿ ಮತ್ತು ಭಕ್ತ ಮಾರ್ಕಂಡೆಯ ತಪೋಭೂಮಿ ಅಂತ ಇದಕ್ಕೆ ಹೆಸರಿದೆ. ಹಾಗೆ ಒಳಗೆ ವನದುರ್ಗೆ, ಭದ್ರಕಾಳಿ, ಹಾಗೆ ಅಲ್ಲಿ ಸುಮೇಧ ಮಹರ್ಷಿ ತಪಸ್ಸು ಮಾಡಿದಂಥ ಜಾಗ ಇದೆ. ಅಲ್ಲಿ ಸುರದ ಮಹಾರಾಜರು ಬಂದು ಅಲ್ಲಿ ತಪಸ್ಸಿಗೆ ಕುಳಿತಾಗ ಅವರಿಗೆ ಅಲ್ಲಿ ರಾಜರಾಜೇಶ್ವರಿ ಒಲಿದಂಥ ಜಾಗ ಇದು. ಹಾಗೆ ಕೆಳಭಾಗದಲ್ಲಿ ಭದ್ರಕಾಳಿ ದೇವಸ್ಥಾನ ಇದೆ. ಮೇಲ್ಗಡೆ ಸಿರಿಗುಂಡಿ ಮತ್ತು ಶಿವಲಿಂಗ, ಮೃತ್ಯುಂಜಯ ಲಿಂಗ ಇದೆ ಮೇಲ್ಗಡೆ. ಅಲ್ಲಿ ಸಿರಿಗುಂಡಿ ಅಂದರೆ ಸಿರಿ ದೇವತೆಗಳು ಸ್ನಾನ ಮಾಡುವಂಥ ಮೂಲ ಜಾಗ ಅದು. ಇಲ್ಲಿ ಎಷ್ಟೋ ಜನ ತಪಸ್ಸಿಗೆ ಅಂತ ಹೊರಗಿನಿಂದ ಬಂದು ಇಲ್ಲಿ ಸಿದ್ಧಿಯನ್ನು ಪಡ್ಕೊಳ್ಳಿಗೋಸ್ಕರ ಇಲ್ಲಿ ಬರ್ತಾ ಇರ್ತಾರೆ. ಅದೇ ಕೆಲವು ಆರೋಗ್ಯ ಸರಿ ಇಲ್ಲದವರು ಇಲ್ಲಿ ಬಂದು ತನ್ನ ಜ್ಞಾನ ಮತ್ತು ತಪಸ್ಸು ಮಾಡಿ ಜಪ ಮಾಡಿ ತನ್ನ ಆರೋಗ್ಯವನ್ನು ಸರಿ ಮಾಡಿಕೊಂಡು ಹೋಗ್ತಾರೆ. ಅದೇ ಇಲ್ಲಿಯ ತೀರ್ಥ ಬಾಲ ಪವಿತ್ರ. ಆ ತೀರ್ಥವನ್ನು ಕುಡಿದರೆ ಇಲ್ಲಾದ ಸ್ನಾನ ಮಾಡಿದರೆ ಶರೀರದಲ್ಲಿರುವಂಥ ಹಲವು ರೋಗ ರುಜಿನಗಳು ದೂರ ಆಗುತ್ತೆ. ಅದೇ ರೀತಿ ಇಲ್ಲಿ 1942ರಲ್ಲಿ ಶಾರದಾ ಸ್ವಾಮೀಜಿ ಅವರು ಕೇರಳದಿಂದ ಬಂದು ಇಲ್ಲಿ ನೆಲೆ ಹಾಕ್ತಾರೆ. ಅವರು ಇಲ್ಲಿ ಹಲವು ದೇವರ ಸಾನ್ನಿಧ್ಯವನ್ನು ಕಂಡುಹುಡುಕ್ತಾರೆ. ಅದೇ ರೀತಿ ಅವರು 1979ರಲ್ಲಿ ಜೀವಂತ ಸಮಾಧಿ ಆಗ್ತಾರೆ. ಅವರ ಸಮಾಧಿಯ ನಂತರ ಇಲ್ಲಿ ಕೇಶವದಾಸ ಸ್ವಾಮೀಜಿ ಎಂಬವರು ಬರ್ತಾರೆ. ಅವರು ಬಂದು ಕೆಲವು ವರ್ಷ ಈ ಕ್ಷೇತ್ರವನ್ನು ಮುನ್ನಡೆಸ್ತಾರೆ. ಅವರು 2006ರಲ್ಲಿ ಅವರ ಸಮಾಧಿ ಆಗ್ತದೆ. ಆಮೇಲೆ ಈ ಕ್ಷೇತ್ರದಲ್ಲಿ ನಾನಾ ವಿಧಾನದ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತದೆ. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕೆಲವು ಆಯುರ್ವೇದಿಕ್ ಮದ್ದುಗಳನ್ನೆಲ್ಲ ಕೊಡ್ತಾರೆ. ಅದೇ ರೀತಿ ಏನೋ ಒಂದು ರಕ್ತದೊತ್ತಡ ಇರ್ಬೋದು, ಹೊಟ್ಟೆಯಲ್ಲಿರುವಂಥ ತೊಂದರೆಗಳಿರ್ಬೋದು, ಅದೇ ರೀತಿ ರೋಗ, ಶರೀರದಲ್ಲಿರುವಂಥ ಎಲರ್ಜಿಗಳಿಗೆ ಎಲ್ಲವನ್ನು ಇಲ್ಲಿ ಆಯುರ್ವೇದಿಕ್ ಔಷಧಿಯಲ್ಲಿ ಗುಣಪಡಿಸಲಾಗುತ್ತದೆ. ಮತ್ತು ನೋವಿನ ಎಣ್ಣೆಗಳನ್ನು ಇಲ್ಲಿಯೇ ತಯಾರು ಮಾಡಿ ಜನಗಳಿಗೆ ಕೊಡುತ್ತೇವೆ ನಾವು. ಅದೇ ರೀತಿ ಇಲ್ಲಿ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ. ಬಂದವರೆಲ್ಲ ತನ್ನ ಹೊಟ್ಟೆಯಲ್ಲಿರುವಂಥ ಕೆಲವೊಂದು ಎಲರ್ಜಿ ಮತ್ತು ಪಿತ್ತದೋಷ, ಕಫದೋಷ ಮತ್ತು
ಹಾಗೆ ಗ್ಯಾಸ್ಟ್ರಿಕ್, ಎಸಿಡಿಟಿ ಆಗಿದಂಥ ಎಲ್ಲ ಸಮಸ್ಯೆಗಳಿಗೆ ಸರಿಯಾದ ದೇವರಲ್ಲಿ ಪ್ರಾರ್ಥನೆ ಮಾಡಿ ತೀರ್ಥ ಮತ್ತು ಇಲ್ಲಿಯ ಪ್ರಸಾದವನ್ನು ಕೊಟ್ಟಾಗ ಅದರಲ್ಲಿ ಎಷ್ಟೋ ಮಂದಿಗೆ ಗುಣ ಆಗಿದ್ದುಂಟು, ಗುಣ ಆಗಿದೆ. ಅದೇ ರೀತಿ ಮಕ್ಕಳಾಗದವರು, ಮದುವೆ ಆಗದವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಅವರ ಇಚ್ಛೆ ಈಡೇರುತ್ತದೆ. ಅದೇ ರೀತಿ ಕೆಲವರೆಲ್ಲ ಜಾಗ ಸೇಲ್ ಮಾಡಲಿಕ್ಕೆ ಇರ್ತದೆ, ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ, ಅದು ಸಹ ಇಲ್ಲಿ ಈಡೇರ್ತದೆ. ತುಂಬ ಜನ ಬರ್ತಾ ಇರ್ತಾರೆ. ಬಹಳ ಪುರಾತನ ಕ್ಷೇತ್ರ ಇದು. ಒಂದು ಕೊಡಂಜೆಗಲ್ಲು ಅಂತ ಇಲ್ಲ ಮೂಲ ಹೆಸರು ಇಲ್ಲಿದ್ದು. ಭೂತ ಪ್ರೇತಾದಿಗಳೇನಾದ್ರು ಇದ್ದದಿದ್ರೆ, ಅವರಿಗೆ ಸಮಸ್ಯೆಗಳಿದ್ದರೆ ಇಲ್ಲಿ ಭದ್ರಕಾಳಿ ದೇವಸ್ಥಾನ ಇದೆ, ಅದರ ಒಳಗೆ ಅವರನ್ನು ಕರೆದುಕೊಂಡು ಹೋಗಿ ಕೂತೊಳಿಸಿ ಬಿಟ್ಟರೆ ತನ್ನಿಂದಾನೇ ಅದು ಬಿಟ್ಟು ಹೋಗುತ್ತೆ. ಮತ್ತು ಅವರ ಜೀವನದಲ್ಲಿ ಅದು ಮತ್ತೆ ಅವರಿಗೆ ಉಪದ್ರ ಆಗುವುದಿಲ್ಲ. ಯಾವ ಹೋಮ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದರೊಳಗೆ ಹೋಗಿ ಸುಮ್ಮನೆ ಕುಳಿತರೆ ಸಾಕು, ಅವರ ನೆಗೆಟಿವ್ ಶರೀರದಲ್ಲಿದ್ದದ್ದು ತನ್ನಿಂದಾನೇ ಬಿಟ್ಟು ಹೋಗುತ್ತೆ. ಯಾವುದೇ ಮಾಯ ಮಂತ್ರ ಶಿದ್ರಾದಿ ದೋಷ ಆಗಿದ್ದರೂ, ಗ್ರಾಚಾರ ಬಾಧೆ ಇದ್ದರೂ ಅದು ಸಂಪೂರ್ಣ ನಿವಾರಣೆ ಆಗುತ್ತೆ. ಯಾಕಂದರೆ ಈ ಬೆಟ್ಟಕ್ಕೆ ನವಗ್ರಹಗಳ ಕನೆಕ್ಟ್ ಇದೆ. ಈ ಬೆಟ್ಟಕ್ಕೆ ನವಗ್ರಹ ಕನೆಕ್ಟ್ ಇರುವುದರಿಂದ ನವಗ್ರಹ ದೋಷ ಇದ್ದವರು ಈ ಬೆಟ್ಟಕ್ಕೆ ಬಂದು ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡಿ ಹೋದರೆ ನವಗ್ರಹ ದೋಷವು ನಿವಾರಣೆ ಆಗುತ್ತೆ. ಹಾಗೆ ನಾಗದೋಷ ಇದ್ದವರು ಇಲ್ಲಿ ಬಂದು ನಾಗತೀರ್ಥ ಅಂತ ಇದೆ, ಆ ನಾಗತೀರ್ಥದಲ್ಲಿ ಸ್ನಾನ ಮಾಡಿ ಹೋದರೆ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿದರೆ ಅವರ ಕಷ್ಟವು ಇಲ್ಲಿ ಪರಿಹಾರ ಆಗುತ್ತೆ. ನಾವು ಮೇಲ್ಗಡೆ ಹೋಗ್ಬೇಕಾದ್ರೆ ಇಲ್ಲಿ ಫೋನ್ ನಂಬರು ಮತ್ತು ನಮ್ಮ ಹೆಸರನ್ನು ಕೊಟ್ಟು ಹೋಗಬೇಕಿಲ್ಲಿ. ನೋಡಿ ಈಗ ಟಾಪ್ಗೆ ಹೋಗ್ತಿದ್ದೀವಿ. ಈಗ ಇಲ್ಲಿಂದ ಹೋಗ್ಬೇಕೀಗ, ಈ ಗೇಟಿಂದ ಹೋಗ್ಬೇಕೀಗ. ನೋಡಿ ಇದು ಯಾವುದೊಂದು ಗುಹೆ ಇದೆ. ಬರ್ರೋ ಮೇಲೆ. ಮರಗಳು ಅಪ್ಪ ದಾರಿ ಸ್ವಲ್ಪ ಕಠಿಣವಾಗಿದೆ. ಇನ್ನೂ ಗೊತ್ತಿಲ್ಲ ಮೇಲೆ ಏನಾದಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಸ್ವಲ್ಪ ಕಷ್ಟ ಆಗ್ತಿದೇನು. ಅವ್ರ ಮ್ಯಾಲೆ ನೋಡಿದ್ರೆ ಮೇಲೆ ಅವ್ರಿಗೆ ಗೊತ್ತಿಲ್ಲ ಪಾಪ. ತುಂಬ ಕಷ್ಟ ಉಂಟು ಫ್ರೆಂಡ್ ದಾರಿ ನೋಡಿ. ಬನ್ನಿ ಫ್ರೆಂಡ್ಸ್, ಸಂಚಾರಿ ಕುಮಾರ್ ಅವರು ಹೋಗ್ತಾ ಇದ್ದಾರೆ. ತುಂಬ ಇಕ್ಕಟ್ಟಾಗಿದೆ ದಾರಿ, ನಿಧಾನಗತಿಯಲ್ಲಿ ಸಾಗಬೇಕು. ನೋಡಿ ಫ್ರೆಂಡ್ಸ್, ಚಪ್ಪಲಿ ಎಲ್ಲ ಕಿತ್ತೋಗೋಷ್ಟು ಕಿರಿದಾಗಿದೆ ದಾರಿ. ಅಯ್ಯೋ, ಕೊಳೆಯಲ್ಲಿದೆ ನೋಡಿ ಫ್ರೆಂಡ್ಸ್. ಸಂಚಾರಿ ಕುಮಾರರವರು ಇಕ್ಕಟ್ಟಾದ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅವರು. ದಾರಿ ತಪ್ಪೋಗಿದೆ. ಅಯ್ಯೋ, ಅಯ್ಯಪ್ಪ. ಇದೇ ಗುಡ್ಡ ನೋಡಿ, ಆದರೆ ನಮಗೆ ದಾರಿನೇ ಸಿಗ್ತಾ ಇಲ್ಲ. ಯಾವ ಕಡೆ ಹೋಗುದಂತ ಗೊತ್ತಾಗ್ತಿಲ್ಲ ನೋಡಿ. ಅಲ್ಲಿ ಮೇಲ್ಗಡೆ ನೋಡಿದ್ವಿ, ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ವ್ಯೂ ಪಾಯಿಂಟ್. ಹೌದು ಮಾರ, ನೀರ್ದಂಗೆ ಅಲ್ಲೇ ಹತ್ಲಾಕಾಯ್ತು. ಇಲ್ಲಿ ಬಂದು ನೀವು ಹುಡುಕ್ತಾವ ನೀವು ಉತ್ತರ ಕನ್ನಡದವರ? ಹೌದು. ನೀವು ಸಂಚಾರಿ ಕುಮಾರ್. ನೀವು ಉತ್ತರ ಕನ್ನಡ? ನಾನು ಸಿರ್ಸಿನ ಮಂಗಲ ಸಿರ್ಸಿನ ಬಂದೆ. ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲೂ ಕಾಣಲಿಲ್ಲ. ಆ ಕಡೆ ಬಟ್ಟೆ ಎಲ್ಲ ಕೊಟ್ಟಿಟ್ಟರಿಯ ಹೋಗು ದಾರಿ ಅಂತ ಇದೇನಾ ದಾರಿ? ಈ ಕಡೆಯಿಂದ ಹೋಗಿದ್ದ, ನಾವು ಈಗ ಹೋಗಿಲ್ಲ, ಈ ರೂಟಲ್ಲಿ ಹೋಗಿ. ಈಗ ಹೋಗುದಾ? ಹೀಗೆ ಸ್ಟೇಟ್ ಹೋಗುದಲ್ಲ? ಹೌದಾ? ಥ್ಯಾಂಕ್ಸ್. ಉಪಕಾರ ಆಯಿತು. ಹೌದಲ್ಲ ಸರ್. ತುಂಬ ದೂರ ಆಯ್ತಾ?
ಹೋಗ್ಬೋದಲ್ಲ ಬಟ್ಟೆ ಇನ್ನೂ ಕಟ್ಟಿರ್ತದೆ. ನೀನು ಇದ್ದೆ ಫೈನಲಾಗಿ ದಾರಿ ಸಿಕ್ಕಿದೆ ನೋಡಿ. ಬಟ್ಟೆ ಎಲ್ಲ ಕಟ್ಟಿದ್ದಾರೆ ಇಲ್ಲಿ. ಬಟ್ಟೆ ಎಲ್ಲ ಮರೆಯೋದು ಬಟ್ಟೆ ನೋಡು. ರೂಟ್ ಮ್ಯಾಪ್. ತುಂಬಾ ಮಂಗಗಳಿದೆ ಇಲ್ಲಿ ನೋಡಿ. ನೀವೇನಾದರೂ ಈ ಜಾಗಕ್ಕೆ ಬರೋದಾದರೆ ಇಲ್ಲಿ ಬಟ್ಟೆ ಮತ್ತು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಅದನ್ನು ನೋಡಿಕೊಂಡು ಸೀದಾ ಬರ್ಬೋದು. ಜಾಗ ಅಷ್ಟೇನು ಕಠಿಣವಾಗಿಲ್ಲ, ಬರ್ಬೋದು. ಸಖತ್ತಾಗಿದೆ ಮಾತ್ರ. ಅದು ಇದು ಇದು ಮಾಡೋರಲ್ಲ ಕೇಸರಿ ಇದ್ದು ಬಟ್ಟೆ ಕಟ್ಟುವಾಗ ನಮ್ಗೆ ಗೊತ್ತಾಗ್ತಿದೆ ಅಷ್ಟೇ. ಇದು ಈ ಬಟ್ಟೆ ಕಟ್ಟಿದ್ದು ನಮಗೆ. ತುಂಬ ಗಾಳಿ ಇದೆ. ವಾವ್, ಕೊನೆಯದಾಗಿ ಬಂದೇ ಬಿಡ್ತು ನೋಡಿ ನೋಡಿ ನೋಡಿ. ವಾವ್, ಈ ಜಾಗ ನೋಡ್ಕೋಸ್ಕರ ನೋಡಿ ಇವರಿಬ್ಬರು ನಮ್ಮ ದಾರಿನೇ ತಪ್ಪಿಸಾಕ್ಬಿಟ್ರು ನೋಡಿ. ವ್ಯೂ ಪಾಯಿಂಟ್ ಏನ ಒಬ್ಬನೇ ಕೂತಿದ್ದಾರೆ ಪಾಪ, ಬೇಜಾರಾಗಿದ್ದಾರೆ ನೋಡಿ. ಇಲ್ಲೇನು ಕೇಬಲ್ ವೈರ್ ಐತಲ್ಲ ನೋಡಿ. ಏನ ಹಾಂ ಆಯ್ತು ಆಯ್ತು, ಜಾಗ ಆಯ್ತು. ಚಪ್ಪಲ ಮುಂದೆ ಕೊಡ್ಸಕ್ಕೆ ಹೋಗ್ಬೇಕೀಗ. ಏನು ಮಾರಿ, ಯಾವ ಸಿಗರೇಟ್ ಇದ್ದಾರೆ ನಾವು. ಇಂಥ ಪುಣ್ಯ ಕ್ಷೇತ್ರದಲ್ಲಿ ದಯವಿಟ್ಟು ಯಾರು ಸಿಗರೇಟು ಮತ್ತು ಪ್ಲಾಸ್ಟಿಕ್ ಕಸವನ್ನು ಹಾಕಬೇಡಿ ದಯವಿಟ್ಟು. ನೋಡಿ ಮೇಲ್ಗಡೆಗೆ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೂಪರ್ ಮಾತ್ರ, ಪ್ಲೇಸ್ ಮಾತ್ರ ನೋಡಿ. ಇದೇ ನೋಡಿ ತೀರ್ಥಬಾವಿ ಅಥವಾ ಸಿರಿಗುಂಡಿ ಅಂತ ಕರೆಯುತ್ತಾರೆ. ಇಲ್ಲಿ ಸಿರಿ ದೇವತೆಗಳು ಸ್ನಾನ ಮಾಡುವಂಥ ಮೂಲ ಜಾಗ, ಅದಾಗಿ ಇದಕ್ಕೆ ಸಿರಿಗುಂಡಿ ಅಂತ ಕರೆಯುತ್ತಾರೆ. ಇದಕ್ಕೆ ಇಲ್ಲಿ ವರ್ಷ ಪೂರ್ತಿ ನೀರಿರುತ್ತದೆ, ಎಂದಿಗೂ ಬತ್ತಲ್ಲ ಈ ನೀರು ಮಾತ್ರ. ಹಾಗೆ ಇಲ್ಲಿ ಶಿವಲಿಂಗ ಅಥವಾ ಮೃತ್ಯುಂಜಯ ಲಿಂಗ ಸಹ ನೋಡ್ಬೋದು ಇಲ್ಲಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ, ಧನ್ಯವಾದಗಳು.